ನಮಸ್ತೆ ಸ್ನೇಹಿತರೆ. ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಷ್ಟಾದಶಾಧ್ಯಾಯ ಅಂದರೆ 17ನೇ ಅಧ್ಯಾಯ. ಪರಮ ಕಾರಣ್ಯದಿಂದ ಪ್ರತ್ಯಕ್ಷಳಾಗಿ ಅನುಗ್ರಹಿಸಿದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯಲ್ಲೂ ದರ್ಶಿಸಿ ಆ ದೇವಿಯ ವಚನಗಳಲ್ಲೂ ಆಲಿಸಿ ಭಾಸ್ಕರಾಚಾರ್ಯರು ಆ ದೇವಿಯಲ್ಲೂ ಕುರಿತು, ಹೇ ಜಗನ್ಮಾತೆ, ಜ್ಞಾನ ವೈರಾಗ್ಯಗಳಿಲ್ಲದಿದ್ದರೆ ನಿನ್ನ ಸನ್ನಿಧಿ ಸಿಗುವುದಿಲ್ಲವೆಲ್ಲುವರು ಅಲ್ಲವೇ? ಅಂತ ಜ್ಞಾನ ವೈರಾಗ್ಯಗಳಿಲ್ಲದ ಮಧ್ಯಮ ಅಧಿಕಾರಿಗಳಾದ ಸಾಮಾನ್ಯರಿಗೂ ಕೂಡ ನಿನ್ನ ಸಾನ್ನಿಧ್ಯ ಲಭಿಸುವ ಸುಲಭ ಮಾರ್ಗವನ್ನು ದಯಮಾಡಿ ಉಪದೇಶಿಸು ಎಂದು ಪ್ರಾರ್ಥಿಸಿದರು. ಆಗ ಶ್ರೀ ಕನ್ಯಕಾ ಪರಮೇಶ್ವರಿಯು ಗುರುಭಾಸ್ಕರರಲ್ಲೂ ಮತ್ತು ಪ್ರಿಯ ಜಲವಾಳಿಯಲ್ಲೂ ನಿಶೇಷ ವಾತ್ಸಲ್ಯದಿಂದ ಕಂಡು, ಪುತ್ರರೇ, ಅಂತ ಸುಲಭ ಮಾರ್ಗವು ಪರಾಭಕ್ತಿ ಎನಿಸುವುದು. ನೀವು ಈಗ ಆ ಪರಾಭಕ್ತಿಯಲ್ಲೂ ಕುರಿತು ಸಾವಧಾನವಾಗಿ ಕೇಳಿರಿ. ಸದಾ ಕಾಲ ನನ್ನ ಗುಣಗಾನದ ಕಥೆಗಳಲ್ಲೂ ಕೇಳುವುದು, ನನ್ನ ನಾಮವನ್ನು ಜಪಿಸುವುದು, ನನ್ನಲ್ಲಿ ಅವಿಚ್ಛಿನ್ನ ತೈಲಧಾರೆಯಂತೆ ಮನೋವೃತ್ತಿಯನ್ನು ಅಖಂಡವಾಗಿ ನಿಲ್ಲಿಸುವುದು ಎಂಬುವುಗಳು ಪರಾಭಕ್ತಿಯ ಲಕ್ಷಣಗಳು. ನನ್ನಲ್ಲೂ ಸರ್ವೋತ್ಕೃಷ್ಟ ಅನುರಾಗಗಳಿಂದ ಚಿಂತಿಸುವ ಭಕ್ತನು ನನ್ನನ್ನು ತನಗಿಂತ ಬೇರಾಗಿ ಇಳಿಸದೆ ಅಭೇದವಾಗಿ ಭಾವಿಸಬಲ್ಲನು. ಯಾರು ಸಮಸ್ತ ಜೀವಗಳಲ್ಲಿ ನನ್ನನ್ನು ನೋಡಬಲ್ಲನು, ಯಾರು ತನ್ನನ್ನು ತಾನು ಪ್ರೇಮಿಸಿಕೊಳ್ಳುವಂತೆ ಸರ್ವ ಜೀವರನ್ನು ಪ್ರೇಮಿಸಬಲ್ಲನು, ಯಾರು ನನ್ನನ್ನು ಎಲ್ಲರ ರೂಪಗಳಿಂದ ಎಲ್ಲೆಡೆಗಳಲ್ಲಿರುವ ಶುದ್ಧ ಚೈತನ್ಯ ಸ್ವರೂಪಿಣಿಯಾಗಿ ತಿಳಿಯಬಲ್ಲನು, ಸದ್ವಿಪ್ರರಿಂದ ಹಿಡಿದು ಚಂಡಾಲರವರೆಗೂ ಸಮಸ್ತ ಜನರನ್ನು ಯಾರು ಸಮಾನ ಭಾವದಿಂದ ಆಧರಿಸಬಲ್ಲರೋ, ಯಾರು ಈ ಅನಂತ ವಿಶ್ವದಲ್ಲಿ ನಾನಲ್ಲದೆ ಎರಡನೇ ಪದಾರ್ಥವೇ ಇಲ್ಲವೆಂಬ ನಂಬಿಕೆಯುಳ್ಳವರೋ, ಯಾರು ಯಾವ ಜೀವಿಗೂ ಅಪಾರ ಮಾಡಲೆಣಿಸುವುದಿಲ್ಲವೋ, ಯಾರಿಗೂ ನನ್ನನ್ನು, ನನ್ನ ಸ್ಥಾನಗಳನ್ನು, ನನ್ನ ಭಕ್ತರನ್ನು ದರ್ಶಿಸುವುದರಲ್ಲಿಯೂ, ವೇದಾಂತಾದಿ ನನ್ನ ಶಾಸ್ತ್ರಗಳನ್ನು ಶ್ರವಣ ಮಾಡುವುದರಲ್ಲಿಯೂ, ನನ್ನ ಮಂತ್ರತಂತ್ರಗಳಲ್ಲಿಯೂ ಅಮಿತ ಶ್ರದ್ಧಾಶಕ್ತಿಗುಳವಾಗಿರುವು, ನನ್ನ ಭಕ್ತಿ ಪರವಶ್ಯದಿಂದ ಯಾರ ಶರೀರವು ಪುಲಕಿತಗೊಳ್ಳುವುದೋ, ಆನಂದ ಬಾಷ್ಪಗಳಿಂದ ಕಣ್ಣುಗಳು ತುಂಬಿ ಹೋಗುವುವು, ಕಂಠಧ್ವನಿಯು ಗದ್ಗದವಾಗುವುದೋ, ಅಂಥವನ್ನು ಯಾವ ಫಲಾಪೇಕ್ಷೆಯೂ ಇಲ್ಲದೆ ಕೇವಲ ನನ್ನನ್ನು ಆನಂದಪಡಿಸುವುದಕ್ಕಾಗಿ ಮಾತ್ರವೇ ನನ್ನಲ್ಲಿ ಚಿತ್ತವನ್ನು ನಿಲ್ಲಿಸಬಲ್ಲನು, ಅವನು ಕೇವಲ ನನ್ನ ಮೇಲಿರುವ ಪ್ರೇಮದಿಂದ ಮಾತ್ರವೇ ನನ್ನನ್ನು ಪ್ರೇಮಿಸುವನು. ನನ್ನ ಭಕ್ತನು ನನಗಿಂತ ಮಿಗಿಲಾದ ವಸ್ತುವನ್ನು ಸ್ವಲ್ಪವೂ ಅರಿಯನು. ಅಂತಹವನು ಸೇವಾ ಮನೋಭಾವವನ್ನು ತೊರೆದು ನನ್ನಲ್ಲಿ ಐಕ್ಯವನ್ನು ಹೊಂದಬಲ್ಲನು. ಯಾರು ಲೋಭವನ್ನು ಬಿಟ್ಟು ಪರಮ ಪವಿತ್ರವಾದ ನನ್ನ ವ್ರತಗಳನ್ನು, ನಿತ್ಯ ನೈಮಿತ್ತಿಕಗಳಾದ ವೈದಿಕ ಸ್ಮರ್ತ ಪೌರಾಣಿಕ ಕ್ರಮಗಳನ್ನು ಭಕ್ತಿಯಿಂದ ಮಾಡುತ್ತಿರುವನೋ, ಯಾರು ನನ್ನ ಉತ್ಸವಗಳನ್ನು ಪರಮ ಭಕ್ತಿಯಿಂದ ನಿರ್ವಹಿಸುವನೋ, ಅನ್ಯರು ಮಾಡುತ್ತಿರುವಾಗ ಅವರನ್ನು ನೋಡುವ ಕೋರಿಕೆಯುಳ್ಳವನಾಗುವನೋ, ಯಾರು ದೇಹಾಭಿಮಾನ, ನಾಚಿಕೆ, ಸಂಕೋಚಗಳನ್ನು ತೊರೆದು ಪವಿತ್ರವಾದ ನನ್ನ ನಾಮ ಸಂಕೀರ್ತನಾದಿಗಳನ್ನು ಹಾಡುತ್ತಾ ಕುಣಿಯುವನೋ, ಆ ಪರಮ ಭಗವತೋತ್ತಮನು ಕೂಡ ನನ್ನನ್ನೇ ಸೇರಬಲ್ಲನು. ಸರ್ವಾಶ್ರಯಳಾದ ನನ್ನನ್ನು ಕುರಿತು ಹೊಂದುವ ಅಮೂಲ್ಯನಂತ ಪ್ರೇಮವೇ ಭಕ್ತಿಯು. ಆ ಮಾತುಗಳನ್ನು ಕೇಳಿದ ಭಕ್ತರು ದೇವಿಯನ್ನು ಕಂಡು, ಹೇ ಪರಮೇಶ್ವರಿ, ಈ ಧರೆಯಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಯಾವುವು ನಿನಗೆ ಅತ್ಯಂತ ಪ್ರೇಮಾಸ್ಪದಗಳಾಗಿವೆಯೋ, ಯಾವ ಯಾವ ವ್ರತಗಳು ಮತ್ತು ಉತ್ಸವಗಳು ನಿನಗೆ ನೆಚ್ಚಿನ ಸಂತೋಷಕರವು, ಅವುಗಳನ್ನೆಲ್ಲ ದಯಮಾಡಿ ನಮಗೆ ತಿಳಿಸಿ ಹೇಳು ಎಂದು ಪ್ರಾರ್ಥಿಸಿದರು. ವಾಸವಿ ದೇವಿಯು ಸರ್ವೋತ್ತಮ ವ್ರತೋತ್ಸವ ಕ್ಷೇತ್ರಾದಿಗಳನ್ನು ಕುರಿತು ತಿಳಿಸುವುದು. ಆಗ ವಾಸವಿ ಕನ್ಯಕಾ ಪರಮೇಶ್ವರಿಯು, ಪುತ್ರರೇ, ನಿಜದಲ್ಲಿ ಈ ಪ್ರಪಂಚದಲ್ಲಿ ಕಾಣಬರುವ ಪ್ರದೇಶದಲ್ಲೆಲ್ಲ ನಾನೇ ಇರುವುದರಿಂದ ಎಲ್ಲವೂ ಪುಣ್ಯಕ್ಷೇತ್ರವೇ ಆಗುವುದು. ನಾನು ಅನಂತ ಕಾಲ ಸ್ವರೂಪಿಣಿಯಾದುದರಿಂದ ಎಲ್ಲ ಕಾಲಗಳು ನನ್ನ ಪೂಜಾವ್ರತ ಸಮಯಗಳೇ ಆಗುವವು. ಎಲ್ಲ ಇಂದ್ರಿಯಗಳಿಂದ ಹೊಂದಲ್ಪಡುವ ಸರ್ವ ವಿಧ ವಿಷಯ ಅನುಭವಗಳೆಲ್ಲ ಅಖಂಡ ಚೈತನ್ಯ ಮೂರ್ತಿಯಾದ ನನ್ನಿಂದಲೇ ನಡೆಯುತ್ತಿವೆ. ಆದ್ದರಿಂದ ಅದೆಲ್ಲವೂ ನನ್ನ ಉತ್ಸವವೇ ಆಗುವುದು. ಆದರೂ ನಿಮ್ಮಲ್ಲಿಯ ವಾತ್ಸಲ್ಯದಿಂದ ಕೆಲವು ಮುಖ್ಯ ವಿಷಯಗಳನ್ನು ತಿಳಿಸಿಕೊಡುತ್ತಿರುವೆ, ಸಾವಧಾನವಾಗಿ ಆಲಿಸಿರಿ. ಈ ಭುವಿಯಲ್ಲಿ ವಿವಿಧ ವಿಭೂತಿಗಳಾದ 108 ಶಕ್ತಿಪೀಠಗಳು ಸುಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಅಷ್ಟಾದಶ ಶಕ್ತಿಪೀಠಗಳು 18 ಮಹೋತ್ಕೃಷ್ಟ ಮಹಿಮಾನ್ವಿತವಾಗಿವೆ. ಸಾಧಕರು ಇಂತಹ ಅನೇಕ ತೀರ್ಥಗಳಲ್ಲೂ ಸೇವಿಸಲಾಗದಿದ್ದಾಗ ಮಹಾಪವಿತ್ರವಾದ ಒಂದು ಮಹಾಗಿರಿ ಎಂದರೆ ಈ ಪೆಲುಗೊಳ್ಳೆ ಕ್ಷೇತ್ರವನ್ನು ಆಶ್ರಯಿಸಿದರೆ ಸಾಕು. ಬ್ರಹ್ಮಗುಂಡ ಸಮೀಪದಲ್ಲಿ ನಿರ್ಮಿಸಲ್ಪಟ್ಟಿರುವ ಪೆಲುಗೊಳ್ಳೆ ಕ್ಷೇತ್ರದಲ್ಲಿ ಸಮಸ್ತ ಪುಣ್ಯಕ್ಷೇತ್ರಗಳ ಮಹತ್ವವು ತುಂಬಿರುತ್ತದೆ. ನನ್ನ ಈ ಕ್ಷೇತ್ರದಲ್ಲಿ ನನ್ನನ್ನು ದರ್ಶಿಸಿ ಶುಭ ಸಂದಾಯಿಲಿಯಾದ ನನ್ನನ್ನು ಅಲ್ಯಲ್ಯ ಭಕ್ತಿಯಿಂದ ಸೇವಿಸುವ ಭಕ್ತಲು ಭವಬಂಧನಗಳಿಂದ ವಿಮುಕ್ತನಾಗುವನು. ಇನ್ನು ನನಗೆ ಪ್ರಿಯಕರವಾದ ವ್ರತ ಯಜ್ಞೋತ್ಸವಾದಿಗಳಲ್ಲೂ ಅವುಗಳಲ್ಲೂ ನಿರ್ವಹಿಸಲುವ ವಿಧಾನಗಳಲ್ಲೂ ಸಾವಧಾನ ಚಿತ್ತರಾಗಿ ಕೇಳಿರಿ. ಶುಕ್ರವಾರ ವ್ರತವು ನನಗೆ ಬಹು ಪ್ರೀತಿಕರವಾದದ್ದು. ವೈಶಾಖ ಮಾಸದಲ್ಲಿ ನಡೆಯುವ ನನ್ನ ಜಯಂತಿ ಸಮಯದಲ್ಲಿ, ಅಶ್ವಯುಜ ಮಾಸದಲ್ಲಿ ನಡೆಯುವ ನನ್ನ ಶರನ್ನವರಾತ್ರಿ ಉತ್ಸವಗಳ ಸಂದರ್ಭಗಳಲ್ಲಿ, ಮಾಘ ಮಾಸದಲ್ಲಿ ಜರುಗುವ ನನ್ನ ವಿಶ್ವರೂಪ ಸಂದರ್ಶನ ಪರ್ವದಿನ ಸಂದರ್ಭದಲ್ಲಿ ಮತ್ತು ಚೈತ್ರ ಮಾಸದಲ್ಲಿ ನಡೆಯುವ ವಸಂತ ನವರಾತ್ರಿ ಉತ್ಸವಗಳ ಸಂದರ್ಭಗಳಲ್ಲಿಯೂ ಮಾಡುವ
ಮಂಡಲ ದೀಕ್ಷಾ ಸಹಿತವಾದ 40 ದಿನಗಳ ಪೂಜಾ ವ್ರತಾದಿಗಳು ನನಗೆ ಅತ್ಯಂತ ಪ್ರಿಯವೆನಿಸುವವು. ಲಲ್ಲ ಹಲ್ಗೋಪಾಂಗ ದೇವತಾ ಸಹಿತವಾಗಿ ಮಾಡುವ ಶ್ರೇಷ್ಠ ಪೂಜಾ ವಿಧಾನವಾದ ಶ್ರೀ ವಾಸವಿ ಕನ್ಯಕಾ ವ್ರತವು ಸರ್ವೋತ್ತಮವಾದದ್ದು. ವೈಶಾಖ ಶುದ್ಧ ದಶಮಿಯ ದಿನ ಈ ವ್ರತವನ್ನು ಆಚರಿಸುವುದು ಸರ್ವ ಶುಭದಾಯಕವಾಗುವುದು. ಅಷ್ಟೇ ಅಲ್ಲದೆ ನನ್ನ ಭಕ್ತರು ತಮ್ಮ ಗೃಹಗಳಲ್ಲಿ ನಡೆಸಿಕೊಳ್ಳುವ ವಿವಾಹಾದಿ ಶುಭ ಕಾರ್ಯಗಳಲ್ಲಿಯೂ ಗೃಹ ಪ್ರವೇಶಾದಿ ಶುಭ ಕಾರ್ಯಗಳಲ್ಲಿಯೂ ಈ ನನ್ನ ವ್ರತವನ್ನು ನಡೆಸಿದರೆ ಅವರಿಗೆ ಅಭಿಷ್ಟ ಫಲಗಳು ಸಿದ್ಧಿಸುವವು. ದುತ್ತರು 102 ಹೋಮಕುಂಡಗಳೊಡನೆ ನನ್ನ ಆರಾಧನಾ ವಿಧಾನವಾಗಿ ಶೋಭಿಸುವ ಶ್ರೀ ವಾಸವಿ ಕನ್ಯಕಾದೇವಿ ಮಹಾಯಜ್ಞವು ಅಮೋಘ ಫಲಪ್ರದವಾದದ್ದು. ಭಾಗಶುದ್ಧ ಬಿಡ್ದೆಗೆ ಎಂದು ಆ ಮಹಾಯಜ್ಞವನ್ನು ನಡೆಸುವುದು ಸರ್ವೋತ್ತಮ. ಹಾಗಲ್ಲದಿದ್ದರೆ ಎಲ್ಲಿ ಮಹಾಯಜ್ಞವಲ್ಲಾಗಲಿ ವ್ರತವಲ್ಲಾಗಲಿ ಪಂಚಾಂಗ ಶುದ್ಧಿಯುಳ್ಳ ಯಾವ ದಿನವಲ್ಲಾದರೂ ಭಕ್ತರು ನಡೆಸಿಕೊಳ್ಳಬಹುದು. ಓ ಭಕ್ತ ಜನರೇ, ನನ್ನನ್ನು ಸಂತೋಷಗೊಳಿಸುವುದಕ್ಕಾಗಿ ನನ್ನ ಅವತಾರ ದಿನ ಮಹೋತ್ಸವ ಅಂದರೆ ಜನ್ಮ ದಿನೋತ್ಸವ, ಡೋಲೋತ್ಸವ, ಶಯೋನೋತ್ಸವ, ಜಾಗರಣೋತ್ಸವ, ನನ್ನ ವಿಶ್ವರೂಪ ದರ್ಶನ ಮಹೋತ್ಸವ, ಆರ್ಯವೈಶ್ಯರ ಆತ್ಮಾರ್ಪಣ ದಿನ ಮಹೋತ್ಸವ, ನನ್ನ ಪಟ್ಟಾಭಿಷೇಕ ಮಹೋತ್ಸವ, ರಥೋತ್ಸವ, ಪವಿತ್ರೋತ್ಸವ ಮೊದಲಾದ ಉತ್ಸವಗಳನ್ನು ನೀವು ವೈಭವೋಪೇತವಾಗಿ ನಡೆಸಿಕೊಳ್ಳಿರಿ. ಸರ್ವ ದೇವತಾ ಸ್ವರೂಪಿಣಿಯಾದ ನನ್ನ ಉತ್ಸವಗಳ ನಿರ್ವಹಣೆಯ ವಿಧಾನಗಳು ಧರ್ಮಶಾಸ್ತ್ರಗಳಲ್ಲಿಯೂ ಆಗಮಶಾಸ್ತ್ರಗಳಲ್ಲಿಯೂ ವಿವರಿಸಲ್ಪಟ್ಟು ಸುಪ್ರಸಿದ್ಧವಾಗಿವೆ. ನನ್ನ ವ್ರತೋತ್ಸವ ಕಾರ್ಯಕ್ರಮಗಳಲ್ಲಿ ಮತ್ತು ನನ್ನ ವಿಗ್ರಹ ಪ್ರತಿಷ್ಠಾಪನ ಮಹೋತ್ಸವಗಳಲ್ಲಿ ನನ್ನ ಭಕ್ತರು ಗೌರವ ಬಾಲಿಕೆಯರನ್ನು, ಬಾಲನಗರವರನ್ನು, ಸುವಾಸಿನಿಯರನ್ನು ಮತ್ತು ದಿನಜನರನ್ನು ನಾನೆಂದು ಭಾವಿಸಿ ಪೂಜಿಸಿ ಅವರಿಗೆ ಪಕ್ವಾನ್ನಾದಿಗಳನ್ನು ಉಣಬಡಿಸಬೇಕು ಎಂದು ವಾತ್ಸಲ್ಯದಿಂದ ನುಡಿದ ವಾಸವಿ ಕನ್ಯಕೆಯನ್ನು ನೋಡಿ ವಿರೂಪಾಕ್ಷನು, ಏ ದೇವದೇವೀಶ್ವರಿ, ನಿನ್ನನ್ನು ಪೂಜಿಸಲು ತಕ್ಕ ಶಾಸ್ತ್ರೀಯ ಕ್ರಮವನ್ನು ದಯಮಾಡಿ ನಮಗೀಗ ಅರುಹಿಸು ಎಂದು ಪ್ರಾರ್ಥಿಸಿದನು. ಆಗ ಆ ವಾಸವಿ ದೇವಿಯು, ವೈಶ್ಯವರರೇ, ನನಗೆ ವಿಶೇಷವಾಗಿ ಪ್ರೀತಿಕರವಾದ ಪೂಜಾ ವಿಧಾನಗಳನ್ನು ಹೇಳುತ್ತಿರುವೆ, ಶ್ರದ್ಧೆಯಿಂದ ಆಲಿಸಿರಿ. ನನ್ನ ಅರ್ಚನೆಯು ಬಾಹ್ಯಾಂಬರಿತ ಭೇದದಿಂದ 2 ವಿಧಗಳಿವೆ. ಬಾಹ್ಯಾಚರಣೆಯಲ್ಲಿ ವೇದೋಕ್ತವಾದ ನನ್ನ ಪೂಜೆ ಮೂರ್ತಿ ಭೇದದಿಂದ 2 ವಿಧಗಳಿವೆ. ಮೊದಲನೆಯ ನಿಖಲ ಜಗದಾಕಾರವಾದ ನನ್ನ ವಿರಾಟ್ ರೂಪದ ಧ್ಯಾನ ರೂಪವಾಗಿದೆ. ಎರಡನೆಯದು ಸುಂದರ ಸುಕುಮಾರ ಸರ್ವಾಭರಣ ಭೂಷಿತವಾದ ಹಸ್ತಪಾದಾದಿ ಸಂಯುತವಾದ ನನ್ನ ದಿವ್ಯ ಮಂಗಳ ವಿಗ್ರಹವನ್ನು ವಿದ್ಯುಕ್ತವಾದ ಮಂತ್ರಗಳಿಂದ ಆಹ್ವಾನೆ ಮೋಹಲ್ಗೊಂಡು ಉದ್ವಾಸನದವರೆಗೂ ಮಾಡುವ ಪೂಜೆಯಾಗಿದೆ. ಹೀಗೆ ಮೂರ್ತಿ ಭೇದದಿಂದ 2 ವಿಧದ ಪೂಜೆಗೂ ಸಮಯಾಚಾರ ವಿಧಿಯಲ್ಲಿ ಅನುಸರಿಸಿ ಮಾಡಬೇಕು. ಓ ಸುಕೃತಿಗಳೇ, ಈ ಮೊದಲನೆಯದಾದ ನನ್ನ ವೈದಿಕ ಪೂಜಾ ಸ್ವರೂಪವಾದ ಮಹತ್ವವನ್ನು ಕೇಳಿರಿ. ನಿಶ್ಚಲವಾದ ಶಾಂತಚಿತ್ತಳವನ್ನಾಗಿ ದಂಭವನ್ನು ಅಹಂಕಾರವನ್ನು ತೊರೆದು ಪಿಪೀಲಕಂದ ಬ್ರಹ್ಮ ಪರ್ಯಂತ ಸಮಸ್ತ ಚರಾಚರ ವಿಶ್ವವೇ ಆಕಾರವಾಗಿರುವ ನನ್ನ ವಿರಾಟ್ ರೂಪವನ್ನು ದರ್ಶಿಸುತ್ತಾ ಭಕ್ತನು ತನ್ಮಯನಾಗಬೇಕು. ನನ್ನಲ್ಲಿ ಅನನ್ಯವಾದ ಪ್ರೇಮ ಹೊಂದಿದವನಾಗಿ ಸರ್ವಕ್ಕೂ ಆಶ್ರಯಳಾದ ಪ್ರೇಮ ಸ್ವರೂಪಿಣಿಯಾದ ನನ್ನ ಭಾವವನ್ನು ಭಕ್ತಿಯಿಂದ ಆಶ್ರಯಿಸಿ ಯಜ್ಞ ಯಾಗಾದಿಗಳಿಂದಲೂ ತಪೋವ್ರತ ದಾನಾದಿಗಳಿಂದಲೂ ನನ್ನನ್ನೇ ಮೆಚ್ಚಿಸುತ್ತಾ ಸಂತೋಷಗೊಳಿಸಬೇಕು. ಹೀಗೆ ಆಚರಿಸುವವನು ನನ್ನ ಸಂಪೂರ್ಣ ಅನುಗ್ರಹವನ್ನು ಹೊಂದಿ ಅನಾದಿ ಭವ ಬಂಧನಗಳಿಂದ ವಿಮುಕ್ತನಾಗಬಲ್ಲನು. ಪುತ್ರರೇ, ಶ್ರುತಿಗಳು ಹೇಳಿದ ಕರ್ಮಾಚರಣೆಯಿಂದ ಕೂಡಿದ ಧ್ಯಾನದಿಂದಲೂ ಭಕ್ತಿಯಿಂದ ಅಲಂಕರಿಸಲ್ಪಟ್ಟ ಜ್ಞಾನದಿಂದಲೂ ನನ್ನನ್ನು ಹೊಂದಬಲ್ಲರು. ಆದರೆ ಕೇವಲ ಶುಷ್ಕಾಚರಣೆಯಿಂದ ನನ್ನನ್ನು ಹೊಂದಲಾರರು. ಇನ್ನು ಹಸ್ತಪದಾದಿ ಅವಯವಗಳಿಂದ ವಿರಾಜಿಸುವ ನನ್ನ ಮಂಗಳ ಸ್ವರೂಪವಾದ 2ನೇ ವೈದಿಕ ಪೂಜಾ ವಿಧಾನವನ್ನು ಹೇಳುತ್ತಿರುವೆ. ಭಕ್ತನು ಪ್ರಾಂತಃಕಾಲದಲ್ಲಿಯೇ ಎದ್ದು ತನ್ನ ಶಿರದಲ್ಲಿ ಸಹಸ್ರದಳ ಪದ್ಮಾಂಕಾರ ಕಮಲದಲ್ಲಿ ಪ್ರಸನ್ನನಾದ ನನ್ನ ಗುರುವು ವಿರಾಜಮಾನನಾಗಿರುವನೆಂದು ಭಾವಿಸಿ ಗುರುವಿನ ಮಂಗಳಮೂರ್ತಿಯನ್ನು ಸ್ಮರಿಸಬೇಕು. ಸದ್ಗುರುವಿಗೆ ನಮಸ್ಕರಿಸಿದ ಬಳಿಕ ಮೂಲಧಾರ ಕಮಲದಲ್ಲಿ ಕುಂಡಲಿನಿ ಶಕ್ತಿಯನ್ನು ಸಂಸ್ಮರಿಸಬೇಕು. ಚಿದಗ್ನಿಶಿಖೆಯ ರೂಪದಲ್ಲಿರುವ ಆ ಕುಂಡಲಿನಿ ಮಧ್ಯದಲ್ಲಿ ಸಚ್ಚಿದಾನಂದ ರೂಪಿಣಿಯಾದ ನನ್ನನ್ನು ಭಾವಿಸಿ ಧ್ಯಾನಿಸಬೇಕು. ಆನಂತರ ಶೌಚದಿಂದ ಮೊದಲಾಗಿ ಸಂಧ್ಯಾವಂದನೆಯವರೆಗಿನ ಕ್ರಮಗಳನ್ನು ಶ್ರದ್ಧೆಯಿಂದ ಆಚರಿಸಬೇಕು. ನಿತ್ಯೋಪಾಸನ ರೂಪವಾದ ಅಗ್ನ್ಯಾರಾಧನೆ ಮಾಡುವವರು ನನ್ನನ್ನು ಪ್ರಸನ್ನನಾಗಿಸುವುದಕ್ಕಾಗಿ ಅಗ್ನಿ ಕಾರ್ಯ ಮಾಡಬೇಕು. ಆನಂತರ ಯುಕ್ತಸೀನನಾಗಿ ಪೂಜಾ ಸಂಕಲ್ಪ ಮಾಡಬೇಕು. ಮೊದಲು ಭೂತಶುದ್ಧಿ ಭೂಮಿಶುದ್ಧಿ ಮಾಡಿ ಪೀಠವನ್ನು ಅಲಂಕರಿಸಿ ನನ್ನ ಪೂಜೆಯನ್ನು ಆರಂಭಿಸಬೇಕು. ಭಕ್ತನು ತನ್ನ ದೇಹದಲ್ಲಿ ಧರ್ಮಾದಿಗಳಿಂದ ನನ್ನ ಪೀಠವನ್ನು ರಚಿಸಿಕೊಂಡಂತೆ ಭಾವಿಸಬೇಕು. ನನ್ನನ್ನು ಶ್ರೀ ವಾಸವಿ ಕನ್ಯಕಾ ಚಕ್ರದಲ್ಲಿರುವಂತೆ ಧ್ಯಾನಿಸಬೇಕು. ಆ ಬಳಿಕ ಪ್ರಾಣಾಯಾಮ ಮಾಡಬೇಕು. ತಾವು ಮಾಡಿದ ಜಪತಪಗಳನ್ನು ನನಗೆ ಅರ್ಪಿಸಿ ಬಾಹ್ಯ ಪೂಜೆ ಆಚರಿಸುವ ಆಚಮಾನ ಕಲಶಾರಾಧನೆಗಳನ್ನು ಮಾಡಬೇಕು. ಆ ಬಳಿಕ ಮಂತ್ರಪೂತ ಜಲದಿಂದ ಪೂಜಾ ದ್ರವ್ಯಗಳನ್ನು ಪ್ರೋಕ್ಷಿಸಬೇಕು. ಗುರು ನಮಸ್ಕಾರ ಮಾಡಿ ಹೊರಗೆ ಸಿದ್ಧ ಮಾಡಿದ ಪೀಠದಲ್ಲಿಯೂ ಯಂತ್ರಾದಿಗಳಲ್ಲಿಯೂ ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾಪನಾ ಮಂತ್ರದಿಂದ ನನ್ನನ್ನು ಪ್ರತಿಷ್ಠಾಪಿಸಬೇಕು.
ಆನಂತರ ಅವರಣಾಧಿಷ್ಠಿತ ದೇವತೆಗಳನ್ನು ಪೂಜಿಸಬೇಕು. ಸಮಸ್ತ ಜಗದಾಧಾರಿಣಿಯಾದ ನನ್ನ ಪ್ರಭೆಯು ರೂಪವಾಗುಳ್ಳ ನನ್ನ ಅಂಗೋಪಾಂಗ ದೇವತೆಗಳನ್ನು ಪೂಜಿಸಬೇಕು. ಹೀಗೆ ಆವರಣ ದೇವತೆಗಳನ್ನು ಆಯಾ ಆವರಣಗಳಲ್ಲಿರುವಂತೆ ಭಾವಿಸಿ ಪೂಜಿಸಿದ ಬಳಿಕ ಅಂಗೋಪಾಂಗ ದೇವತೆಗಳೊಡನೆ ಪರಿವಾರ ಶಕ್ತಿಗಳೊಡನೆಯೂ ರಾರಾಜಿಸುತ್ತಿರುವ ನನಗೆ ಯಥಾಶಕ್ತಿ ಸಂಪಾದಿತವಾದ ಆಸನ, ಆವಾಹನ, ಆರ್ಘ್ಯ, ಪಾದ್ಯ, ಆಚಮನೀಯ ಸ್ನಾನ, ವಸ್ತ್ರಯುಗ್ಮ, ಭೂಷಣ, ಗಂಧ, ಪುಷ್ಪಾಕ್ಷತೆ ಮುಂತಾದವುಗಳನ್ನು ಸಮರ್ಪಿಸಿ ನನ್ನ ಪವಿತ್ರ ನಾಮಾವಳಿಯಿಂದ ನನ್ನನ್ನು ಕೀರ್ತಿಸಿ ಆನಂತರ ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ ರೂಪಗಳಲ್ಲಿರುವ ನೈವೇದ್ಯಗಳಿಂದಲೂ ತಾಂಬೂಲ ದಕ್ಷಿಣಾದಿಗಳಿಂದಲೂ ಮಂಗಳ ನೀರಾಂಜನಗಳಿಂದಲೂ ಪರಿಪೂರ್ಣ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ನನ್ನನ್ನು ಪೂಜಿಸಬೇಕು. ಆಗಮಾದಿಗಳಲ್ಲಿ ಹೇಳಲ್ಪಟ್ಟಿರುವ ಕವಚ, ಮೂಲ, ಹೃದಯ ಸ್ತೋತ್ರಗಳಿಂದಲೂ ದೇವಿ ಸೂಕ್ತಗಳಿಂದಲೂ ಉಲ್ಲೇಖದ ಮಂತ್ರಗಳಿಂದಲೂ ಸರ್ವ ವಿದ್ಯಾಧಿಷ್ಠಿತಳಾದ ನನ್ನನ್ನು ಮತ್ತೆ ಮತ್ತೆ ಸಂತೋಷಗೊಳಿಸಬೇಕು. ನನ್ನ ಸಹಸ್ರನಾಮಾದಿಗಳಿಂದ ನನ್ನನ್ನು ಕೀರ್ತಿಸಬೇಕು. ತಾನು ಮಾಡಿದ ಅಪರಾಧಗಳನ್ನು ಹೇಳಿಕೊಂಡು ಕ್ಷಮಾಪಣೆ ಬೇಡಿಕೊಳ್ಳಬೇಕು. ವೇದ ಪುರಾಣ ಪಾರಾಯಣಗಳಿಂದ ನನ್ನನ್ನು ಆನಂದಗೊಳಿಸಬೇಕು. ಅವುಗಳಲ್ಲಿ ಅಂತರ್ಯಾಮಿನಿಯಾಗಿ ವಿವಿಧ ಅವತಾರಗಳ ರೂಪದಲ್ಲಿ ನಾನೇ ಪ್ರತಿಪಾದಿತಳಾಗಿರುವೆನು. ಸುವಾಸಿನಿಯರನ್ನು, ಕನ್ಯಕೆಯರನ್ನು, ದಿನಜನರನ್ನು ನನ್ನ ಪ್ರತಿರೂಪವಾಗಿಯೇ ಭಾವಿಸಿ ಗೌರವಿಸಿ ಸಮರ್ಪಿಸಬೇಕು. ಬಳಿಕ ನನಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಆಚರಿಸಿ ಪೀಠದಲ್ಲಿ ಅರ್ಚಿತಳಾದ ನನ್ನನ್ನು ತನ್ನ ಹೃದಯ ಮಂದಿರದಲ್ಲಿ ಸೇರಿಸಿಕೊಳ್ಳಬೇಕು. ಹೀಗೆ ನನ್ನನ್ನು ಅರ್ಚಿಸುವವರು ನನ್ನ ಸಾನ್ನಿಧ್ಯವನ್ನು ಹೊಂದಬಲ್ಲರು. ಈಗ ನಾನು ನಿಮಗೆ ಅಂತರ್ಪೂಜಾ ವಿಧಾನವನ್ನು ಬೋಧಿಸುತ್ತಿರುವೆನು, ಕೇಳಿರಿ. ಅಂತರ್ಪೂಜೆ ಎಂದರೆ ಚಿದೇಕರ ಬ್ರಹ್ಮಸ್ವರೂಪಿಣಿಯಾದ ನನ್ನ ನಿರಾಕಾರ ತತ್ವದಲ್ಲಿ ಚಿತ್ತವನ್ನು ಲಯಗೊಳಿಸಬೇಕು. ಮೇಲೆ ಹೇಳಿದ ಬಾಹ್ಯ ಪೂಜೆಯನ್ನು ತೊರೆದು ಸಾಧಕನು ಅಂತರ ಪೂಜೆಯನ್ನು ಏಕೆ ಆಶ್ರಯಿಸಬೇಕೆಂದು ಕೇಳಿರಿ. ನಿರಾಕಾರ, ನಿರ್ವಿಕಾರ, ಶುದ್ಧ, ಬುದ್ಧ, ಮುಕ್ತ ಜ್ಞಾನ ಮಾತ್ರವೇ ನನ್ನ ಯಥಾರ್ಥ ರೂಪವಾಗಿದೆ. ಜೀವನ್ನು ಅಜ್ಞಾನದಿಂದ ತನ್ನ ಚಿನ್ಮಾತತ್ವವನ್ನು ಮರೆತು ಭ್ರಾಂತಿಯಿಂದ ಕಲ್ಪಿತವಾದ ಗೇಹಾದಿಗಳಲ್ಲಿ ಅಹಂಕಾರ ಮಮಕಾರಗಳನ್ನು ಹೊಂದಿ ನಿರಂತರ ಜನನ ಮರಣಾದಿ ಕ್ಲೇಶ ಪ್ರವಾಹದಲ್ಲಿ ಬಿದ್ದು ಕೊಚ್ಚಿ ಹೋಗುತ್ತಾ ಎಂದಿಗೂ ತೀರವನ್ನು ಸೇರದಾಗಿದ್ದಾನೆ. ಸತ್ಯವನ್ನು ವಿಚಾರ ಮಾಡಿ ಸದ್ಗುರು ಸೇವೆಯಿಂದ ತತ್ವವನ್ನು ಪಡೆದು ಸತ್ಯಜ್ಞಾನನಂದ ಘನವಾದ ತನ್ನ ಸ್ವರೂಪಕ್ಕಿಂತ ಬೇರಾಗಿ ಅಗ್ಗದಲ್ಲಿ ತೋರಿದ ಹಾವಿನಂತೆ, ಮೃಗಜಲದಂತೆ, ಸ್ವಪ್ನ ಪದಾರ್ಥಗಳಂತೆ ಅಸತ್ಯ, ಜಡ, ದುಃಖಾತ್ಮಕವಾದ ಈ ಜಗತ್ತೆಲ್ಲ ಮಹಾಮಾಯವೆಂದು ತಿಳಿದುಕೊಂಡು ನನ್ನ ಚಿದ್ರೋಪದಲ್ಲೇ ಚಿತ್ತವನ್ನು ನಿಲ್ಲಿಸಬೇಕು. ನಿರಂತರ ಪ್ರಾಂತ್ಯಗಾತ್ಮ ಸಾಕ್ಷಿಭವನ ತತ್ಪರನಾಗಿ ಸಂಸಾರ ಸಮುದ್ರವನ್ನು ದಾಟಬೇಕು. ಇಂಥ ಪೂಜೆಯನ್ನು ಆಚರಿಸುವ ಯೋಗ್ಯತೆಯು ಪ್ರಾಪ್ತಿಯಾಗುವವರೆಗೂ ನನ್ನ ಬಾಹ್ಯ ಪೂಜೆಯನ್ನು ಬಿಡದೆ ಮಾಡುತ್ತಿರಬೇಕು ಎಂದು ತನ್ನ ಪೂಜಾ ವಿಧಾನಗಳನ್ನು ಕುರಿತು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯು ಪ್ರಬೋಧೆಯನ್ನು ನೀಡಿದಳು. ಆ ಬಳಿಕ ವೈಶ್ಯರನ್ನು ನೋಡಿ, ಕುಮಾರರೇ, ಭೂತಕಾಲದಲ್ಲಿ ಇತರರಿಗೆ ದುರ್ಲಭವಾದ ಅದ್ಭುತವಾದ ಕೀರ್ತಿಯನ್ನು ಸಂಪಾದಿಸಿರಿ. ಧರ್ಮ ರಕ್ಷಣೆಯಲ್ಲಿ ಆಸಕ್ತರಾದ ಮಾನವರು ಸದಾಕಾಲ ಪ್ರಶಂಸನೀಯರಾಗಿರುವರು. ಏ ಭಕ್ತವರರೇ, ಹರ್ಷಧರ್ಮವನ್ನು ಅನುಸರಿಸಿ ವರ್ಣಾಶ್ರಮ ವಿಧಗಳನ್ನು ಪಾಲಿಸುತ್ತಾ ಸೂತ್ರಕಾರರು ನಿರ್ಣಯಿಸಿರುವ ಷೋಡಶ ಸಂಸ್ಕಾರಗಳನ್ನು ಆಚರಿಸುತ್ತಾ ನಾನು ತೋರಿಸಿದ ತ್ಯಾಗ ಹಿಂಸಾತ್ಮಕ ನೂತನ ಧರ್ಮವನ್ನು ಈ ಯುಗದಲ್ಲಿ ಅನುಸರಣೀಯವಾದ ಪರಮ ಧರ್ಮವೆಂದು ಸ್ವೀಕರಿಸಿ ಅಖಿಲ ಪ್ರಪಂಚದಲ್ಲಿ ಈ ಪ್ರವಿಮಲ ಧರ್ಮ ಪ್ರಚಾರವನ್ನು ಮಾಡುತ್ತಾ ವಿಶ್ವಶಾಂತಿಯನ್ನು ಸಾಧಿಸಬೇಕು. ಸಮಸ್ತ ವೈಶ್ಯರು ಅಭಿಮಾನದಾನರಾಗಿ ಐಕ್ಯಮತದಿಂದ ಬೆಳಗಬೇಕು. ಶೈವ, ವೈಷ್ಣವ, ಶಾಕ್ತೇಯ, ಗಣಪತ್ಯಾದಿ ಸಮಸ್ತ ಮತ ಸಂಪ್ರದಾಯಗಳಲ್ಲಿ ಸಮದೃಷ್ಟಿ ಹೊಂದಿ ಸರ್ವಮತ ಸಾಮರಸ್ಯದಿಂದ ಪ್ರಜಾಪಾಲನೆ ಮಾಡಬೇಕು. ಪುತ್ರರೇ, ಈ ವಾಸವಿ ಕನ್ಯಕಾ ಪರಮೇಶ್ವರಿ ದಿವ್ಯಾವತ ಹರಮೂರ್ತಿ ನಿಲಯಗಳಾದ ಆಲಯಗಳು ಪ್ರಪಂಚದೆಲ್ಲೆಡೆ ನೆಲೆಸುವವು. ನಾನು ತೋರಿಸಿದ ಅಹಿಂಸಾತ್ಮಕ ವಿನೂತನ ಧರ್ಮ ಮಾರ್ಗವೇ ಅಖಿಲ ಪ್ರಪಂಚಕ್ಕೆ ಅನುಸರಣೀಯವಾಗುವುದು. ಈ ಪವಿತ್ರ ಭರತ ಭೂಮಿಯಲ್ಲಿ ಪ್ರಕಾಶಿಸುವ ವೈಶ್ಯವಂಶದಲ್ಲಿ ವಿಶ್ವವಿಖ್ಯಾತ ಮಹಾತ್ಮರು ಉದಿಸಿ ಮಾತೃದೇಶ ಸ್ವತಂತ್ರಗಳನ್ನು ಸಂರಕ್ಷಿಸಿ ವಿಶ್ವ ಕಲ್ಯಾಣವನ್ನು ಸಾಧಿಸಬಲ್ಲರು. ಸುಕುಮಾರರೇ, 714 ಗೋತ್ರಗಳವರೊಡನೆ ಮಹಾಸಂಘವಾಗಿ ವಿರಾಜಿಸಿದ್ದ ವೈಶ್ಯ ವರ್ಣವು ಈಗ ವಿಭಕ್ತವಾಯಿತಲ್ಲವೇ ಎಂದು ಚಿಂತಿಸತಕ್ಕದ್ದಲ್ಲ. ಕಾಲಪ್ರಭಾವ ಮತ್ತು ವಿಧಿವಿಲಾಸವು ಅನಿವಾರ್ಯವು. ಇಂದು ನಿಮ್ಮಿಂದ ಬೇರಾಗಿ ವಿವಿಧ ಪ್ರಾಂತ್ಯಗಳಿಗೆ ಹೊರಟು ಹೋದ ವೈಶ್ಯರು ಇಲ್ಲದೆ ಬಹು ಪ್ರಾಂತ್ಯಗಳಲ್ಲಿ ನಿರ್ವಹಿಸುತ್ತಿದ್ದ ಪೂರ್ವ ವೈಶ್ಯ ವಂಶಗಳವರು ನನ್ನ ಕೃಪೆಯಿಂದ ಭವಿಷ್ಯತ್ ಕಾಲದಲ್ಲಿ ಮತ್ತೆ ಏಕವಾಗಬಲ್ಲರು. ಇದು ನಿಸ್ಸಂಶಯ ಎಂದು ಹೀಗೆ ಉಪದೇಶಿಸಿ ಶ್ರೀ ವಾಸವಿ ಕನ್ಯಕಾದೇವಿ ಅಂತರ್ಧಾನಾದಳು. ಅನಂತರ ಅಲ್ಲಿಯ ಪ್ರಜೆಗಳೆಲ್ಲರೂ ಪರಮಾನಂದ ಭರಿತರಾಗಿ ವಾಸವಿ ದೇವಿಯನ್ನು ಕೀರ್ತಿಸುತ್ತಾ ಹೊರಟು ಸಭಾ ಪ್ರಾಂಗಣವನ್ನು ಸೇರಿದರು. ಆ ಬಳಿಕ 18 ಪಟ್ಟಣಗಳ ನಿವಾಸಿಗಳಾದ ವಿರೂಪಾಕ್ಷಾದಿ ಪ್ರಮುಖರು
ಆ ಬಂಧು ಜನರೊಡನೆ 2 ಮೈಲಿ ದೂರದವರೆಗೂ ಅನುಸರಿಸಿ ಹೋಗಿ ಅವರನ್ನು ಬೀಳ್ಕೊಟ್ಟು ಪೆನುಗೊಂಡೆ ಪಟ್ಟಣಕ್ಕೆ ಹಿಂದಿರುಗಿದರು. ಅಲ್ಲಿನಿಂದ ಆರ್ಯವೈಶ್ಯರು ತ್ಯಾಗಮಯ ದಿವ್ಯ ಕೀರ್ತಿಯು ದಿಗಂತ ಪರಿವ್ಯಾಪ್ತವಾಯಿತು. ಫಲಶ್ರುತಿ. ಹೀಗೆ ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿಗಳಿಗೆ ಶ್ರೀ ವಾಸವಿ ಕನ್ಯಕೆಯ ಪರಮೇಶ್ವರಿಯ ಪುಣ್ಯಕಥೆಯನ್ನು ಸವಿಸ್ತಾರವಾಗಿ ತಿಳಿಸಿ, ಈ ದಿವ್ಯ ಕಥೆಗೆ ಸಮಾನವಾದ ಕಥೆಯು ಇವರಿಗೆ ಇಲ್ಲ, ಮುಂದೆ ಇರದು ಕೂಡ. ಇದು ಸಕಲ ದುಃಖಗಳನ್ನು ಶಮನಗೊಳಿಸುವುದು, ಸಮಸ್ತ ಸಂಪತ್ತುಗಳನ್ನು ವೃದ್ಧಿಗೊಳಿಸುವುದು. ಶ್ರೀ ವಾಸವಿ ಕನ್ಯಕಾ ಪುರಾಣ ಕಥೆ ಪಾರಾಯಣವು ಅಕಲ ಮೃತ್ಯುವು ಬಾರದಂತೆ ತಡೆಯುವುದು, ಸರ್ವವಿಧ ವ್ಯಾಧಿಗಳನ್ನು ಬಾಧೆಗಳನ್ನು ತೊಲಗಿಸಿ ಆಯುರಾರೋಗ್ಯಗಳನ್ನು ಪ್ರಸಾದಿಸುವುದು, ಸಂತಾನವನ್ನು ಪ್ರಸಾದಿಸುವುದು, ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥ ಫಲಗಳು ದೊರೆಯುವಂತೆ ಮಾಡುವುದು. ಬುದ್ಧಿವಂತರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡಿದರೂ ಪಠಿಸಿದರೂ ಗಂಗಾದಿ ಪುಣ್ಯದಿನಗಳಲ್ಲಿ ಕೋಟಿ ಜನ್ಮಗಳು ಸ್ನಾನ ಮಾಡಿದ ಫಲವನ್ನು ಹೊಂದಬಲ್ಲರು. ಅವರು ಪರಮ ಪವಿತ್ರ ಕಾಶಿ ಕ್ಷೇತ್ರದಲ್ಲಿ ಕೋಟಿ ಲಿಂಗಗಳಲ್ಲೂ ಪ್ರತಿಷ್ಠೆ ಮಾಡಿದ ಫಲವನ್ನು ಹೊಂದಬಲ್ಲರು. ಪವಿತ್ರ ಗಂಗಾ ತೀರದಲ್ಲಿ ಕೋಟಿ ಅಶ್ವಮೇಧ ಯಾಗಗಳನ್ನು ಆಚರಿಸಿದ ಫಲವು ಅವರಿಗೆ ಕೈಗೂಡುವುದು. ಮರಳುಗಾಡಿನಲ್ಲಿ ಕೋಟಿ ಬಾವಿಗಳನ್ನು ತೋಡಿಸುವುದರಿಂದ, ಅನಾವೃಷ್ಟಿ ಕಾಲದಲ್ಲಿ ಕೋಟಿ ಮಂದಿಗೆ ಅನ್ನದಾನ ಮಾಡುವುದರಿಂದ ಎಷ್ಟು ಪುಣ್ಯ ಲಭಿಸುವುದೋ ಅದಕ್ಕೆ ಕೋಟಿ ಪಟ್ಟು ಅಧಿಕವಾದ ಪುಣ್ಯವು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದಿವ್ಯ ಚರಿತ್ರೆಯನ್ನು ಕೇಳುವವರಿಗೆ, ಪಠಿಸುವವರಿಗೆ, ಬೋಧಿಸುವವರಿಗೆ ಪ್ರಾಪ್ತಿಯಾಗುವುದು. ಯಾರು ಈ ಕನ್ಯಕಾ ದೇವಿ ಪುರಾಣ ಗ್ರಂಥವನ್ನು ತಮ್ಮ ಮನೆಯಲ್ಲಿರಿಸಿಕೊಂಡು ಭಕ್ತಿಯಿಂದ ಪಠಿಸುವರೋ ಅವರ ಮನೆಗಳಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನಿವಾಸ ಮಾಡುವಳು. ಅಂಥವರ ನಾಲಿಗೆಗಳ ಮೇಲೆ ಸರಸ್ವತಿ ದೇವಿಯು ನಾಟ್ಯವಾಡುವಳು. ಅನುದಿನವೂ ವಾಸವಿ ದೇವಿಯನ್ನು ಸ್ಮರಿಸುವ ಭಕ್ತರು ಬಯಸಿದ ಕಾಮನೆಗಳೆಲ್ಲವೂ ತೀರೆ ಅಭಿಷ್ಟ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಅತ್ಯಂತ ದುರ್ಲಭವಾದ ದೇವಿ ಲೋಕವನ್ನು ಹೊಂದಬಲ್ಲರು. ಯಾವ ಕೋರಿಕೆಯೂ ಇಲ್ಲದೆ ನಿಷ್ಕಾಮವಾಗಿ ಯಾರು ಈ ಮಹತ್ತರವಾದ ಶ್ರೀ ವಾಸವಿ ಕಥೆಯನ್ನು ಪಠಿಸುವರೋ ಅಂಥವರಿಗೆ ಸಕಲ ಬಂಧನಗಳನ್ನು ನೀಗಿಸುವ ಬ್ರಹ್ಮಜ್ಞಾನವು ಉಂಟಾಗುವುದು. ಹೀಗೆ ಪರ ಸೌಖ್ಯಗಳೆರಡನ್ನೂ ಪ್ರಸಾದಿಸುವ ಈ ಮಹಿಮಾಪೂರ್ಣ ಚರಿತೆಯು ಸಮಸ್ತ ವರ್ಣಗಳ ಜನರಿಗೂ ಬ್ರಹ್ಮಚಾರ್ಯಾದಿ ಸಮಸ್ತ ಆಶ್ರಮಗಳವರಿಗೂ ತಮ್ಮ ಧರ್ಮಾಚರಣೆಯಲ್ಲಿ ಉಂಟಾಗುವ ಲೋಪಗಳನ್ನು ತಿದ್ದಿಕೊಂಡು ದಿವ್ಯ ಜೀವನವನ್ನು ಹೊಂದುವುದಕ್ಕೆ ತಕ್ಕ ಜ್ಞಾನವನ್ನು ಪ್ರಸಾದಿಸಬಲ್ಲದು. ಆದ್ದರಿಂದ ಇದು ಅವಶ್ಯಕವಾಗಿ ಪಠನೀಯವಾಗಿದೆ ಎಂದು ಹೇಳಿ ಹೀಗೆ ಸ್ವಸ್ತಿ ವಚನಗಳನ್ನು ನುಡಿದರು. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಂಗಮಯ ಸರ್ವೇಶ್ವಂ ಸ್ವಸ್ತಿಂ ಭವತು, ಸರ್ವೇಶ್ವಂ ಶಾಂತಿಂ ಭವತು, ಸರ್ವೇಶ್ವಂ ಪೂರ್ಣಂ ಭವತು, ಲೋಕಃ ಸಮಸ್ತ ಸುಖಿನೋ ಭವಂತು. ಓಂ ತತ್ಸತ್. ಮಂಗಳಂ ಮಹತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣವು ಸಮಾಪ್ತವು. ಇಲ್ಲಿಗೆ ಶ್ರೀ ವಾಸವಿ ಕನ್ಯಕಾದೇವಿಯ ಪುರಾಣವು ಮುಕ್ತಾಯಗೊಂಡಿದೆ. ಎಲ್ಲರಿಗೂ ಶ್ರೀ ವಾಸವಿ ದೇವಿ ಒಳ್ಳೆಯದನ್ನು ಮಾಡಲಿ. ಜೈ ವಾಸವಿ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.